ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಟೋಲ್ಕವಟ್ಕೋತು ಅಂದರೆ ಇದೊಂದು ಒನ್ ಆಫ್ ದ ಓಲ್ಡೆಸ್ಟ್ ಶಾಡೋ ಬೇಸ್ಡ್ ಟೆಂಪಲ್ ಆರ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ಇದು ಮೇಲ್ ಡೊಮೈನ್ನಲ್ಲಿ ಮಾತ್ರ ಇತ್ತು. ಈಗ ರೀಸೆಂಟಾಗಿ ಏನಾಗ್ತಿದೆ, ಫ್ಯಾಮಿಲಿ ಆರ್ಟ್ ಆಗಿ ಇದು ಕನ್ವರ್ಟ್ ಆಗಿದೆ. ಅಂದರೆ ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ಮೆಂಬರ್ಸೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಒಂದು ಆರ್ಟನ್ನು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಇವಾಗ ವುಮೆನ್ಸನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಎಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದರೆ ಕೇರಳ ಸ್ಟೇಟಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಬಜೆಟ್ ಟ್ಯಾಕ್ಸೇಷನ್. ಏನಿದು ಬಜೆಟ್ ಟ್ಯಾಕ್ಸೇಷನ್ ಅಂತಂದರೆ, ಜಾರ್ಖಂಡ್ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಿದೆ, ಪೆಟ್ರೋಲ್ ಸಬ್ಸಿಡಿನ ಕೊಡಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದೆ. ಸೊ ಏನಕ್ಕೋಸ್ಕರ ಈ ಒಂದು ಪೆಟ್ರೋಲ್ ಸಬ್ಸಿಡಿನ ಕೊಡ್ತಾ ಇದೆ ಅಂತಂದರೆ, ಸೊ ಜಾರ್ಖಂಡ್ ಗೌರ್ಮೆಂಟ್ ಏನು ಮಾಡಿದೆ, ಪೆಟ್ರೋಲ್ ಸಬ್ಸಿಡಿ ಕೊಡಬೇಕಂತ ಹೇಳಿ ಡಿಸಿಷನ್ನ ತೊಗೊಂಡಿದೆ. ಸೊ ಪ್ರತಿಯೊಂದು ಫ್ಯಾಮಿಲಿಗೂ, ಎಸ್ಪೆಷಲಿ ರೇಷನ್ ಕಾರ್ಡ್ ಇರೋವಂಥ ಪೂರ್ ಫ್ಯಾಮಿಲೀಸ್ಗೆ 25 ಲೀಟರ್ಸ್ವರೆಗೂ 2 ವೀಲರ್ ಓನರ್ಸಿಗೆ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಂಡರಲ್ಲಿ ಈ ಒಂದು ಪೆಟ್ರೋಲ್ ಸಬ್ಸಿಡಿ ಕೊಡಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಮ್ಯಾಕ್ಸಿಮಮ್ ಕೋಟ ಬಂದುಬಿಟ್ಟು 10 ಲೀಟರ್ ಫರ್ ಫ್ಯಾಮಿಲಿ ಫಾರ್ 2 ವೀಲರ್. ಒಂದು 2 ವೀಲರ್ಗೆ 10 ಲೀಟರ್ ಅಂತ. ಸೊ ಇದರಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ಬೋಗಸ್ ಬೆನಿಫಿಷರೀಸು ಇದನ್ನು ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಅಂದರೆ ಅವ್ರು ಆ್ಯಕ್ಚುಲಿ ಪೂರ್ ಆಗಿರಲ್ಲ, ಬಟ್ ಆದರೆ ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟು ಈ ಒಂದು ಬೆನಿಫಿಟ್ಸ್ ತೊಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ರೇಷನ್ ಕಾರ್ಡ್ ಡಾಟಾನ, ಆಧಾರ್ ಕಾರ್ಡ್ ಡಾಟಾನ ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಡಾಟಾ ಇರುತ್ತಲ್ಲ, ವೆಹಿಕಲ್ ರಿಜಿಸ್ಟ್ರೇಷನು, ಅದಕ್ಕೆ ಲಿಂಕ್ ಮಾಡಬೇಕು. ಆವಾಗ ಜೆನ್ಯೂನ್ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಈ ಒಂದು ಬೆನಿಫಿಟ್ಟು ಸಿಗೋ ಹಾಗೆ ಮಾಡ್ಬೋದು, ಮತ್ತು ಪೂರ್ ಫ್ಯಾಮಿಲೀಸ್ಗೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಇಲ್ಲಿ ಪ್ರಮೋಟ್ ಮಾಡಬೇಕಾಗುತ್ತೆ. ಈ ವೆಹಿಕಲ್ಸನ್ನು ಪ್ರಮೋಟ್ ಮಾಡಬೇಕು ಇನ್ಸ್ಟೆಡ್ ಆಫ್ 2 ವೀಲರ್ಸ್. ಅಂದರೆ 2 ವೀಲರ್ಸ್ನ ಪೆಟ್ರೋಲ್ ಸಬ್ಸಿಡಿ ಕೊಟ್ಟು ಇದನ್ನು ಪ್ರಮೋಟ್ ಮಾಡೋದ್ರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ವೆಹಿಕಲ್ಸ್ನ ಪ್ರಮೋಟ್ ಮಾಡ್ಬೋದು ಅಂತಲೇ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಕರ್ನಾಟಕ ಬೆಳಗಾಂ ಬಾರ್ಡರ್ ಇಶ್ಯೂ. ಏನಾಗ್ತಿದೆ ಅಂದರೆ, 1957ನಲ್ಲಿ ಕರ್ನಾಟಕ ಮತ್ತು ಬೆಳಗಾಂ ಮಧ್ಯೆ ಒಂದು ಬಾರ್ಡರ್ ಇಶ್ಯೂ ಆಗಿತ್ತು. ಏನಂದರೆ, ಡಿಮಾರ್ಕೇಷನ್ ಆಫ್ ಬೌಂಡ್ರೀಸ್ ಏನಿತ್ತಲ್ಲ, ಅದನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಒಪ್ಕೊಂಡಿರಲಿಲ್ಲ. ಏನಂದರೆ, ಕರ್ನಾಟಕದಲ್ಲಿರೋವಂಥ ಕೆಲವೊಂದು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಬೇಕಂತ ಮಹಾರಾಷ್ಟ್ರ ಒಂದು ಪೆಟಿಷನನ್ನು ಕೂಡ ಫೈಲ್ ಮಾಡಿತ್ತು ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹತ್ರ. ಅಂದರೆ 814 ವಿಲೇಜಸ್ಸು, 3 ಅರ್ಬನ್ ಸೆಟಲ್ಮೆಂಟ್ಸ್ ಅಂದರೆ ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿ, ಈ ಎಲ್ಲ ಪಾರ್ಟ್ಸು ಕೂಡ ನಮಗೆ ಸೇರಬೇಕು ಅಂತ ಮಹಾರಾಷ್ಟ್ರ ಕ್ಲೈಮ್ ಮಾಡ್ತಿತ್ತು. ಅದು ಫಸ್ಟು ಏನಾಗಿತ್ತು, ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿತ್ತು. ಸೊ ಇವಾಗ ಅದನ್ನು ಕರ್ನಾಟಕಕ್ಕೆ ಇನ್ಕ್ಲೂಡ್ ಮಾಡೋದು ಸರಿಯಲ್ಲ ಅಂತ. ಬಟ್ ಆದರೆ ಈ ಒಂದು ಪೆಟಿಷನನ್ನು ಸುಪ್ರೀಂ ಕೋರ್ಟಲ್ಲಿ ಕ್ಲೈಮ್ ಮಾಡಿತ್ತು, ಅಂದರೆ ಫೈಲ್ ಮಾಡಿ ಬೆಳಗಾವಿಯಿಂದ ನಮಗೆ ಸೇರಬೇಕು ಅಂತ ಹೇಳಿ ಕ್ಲೈಮ್ ಮಾಡಿತ್ತಲ್ಲ, ಅದಿನ್ನೂ ಕೂಡ ಪೆಂಡಿಂಗಲ್ಲೇ ಇದೆ. ಸೊ ಕರ್ನಾಟಕ ಏನಂತ ಹೇಳ್ತಿದೆ, ಇಲ್ಲ ಬೆಳಗಾವಿ ನಮಗೆ ಸೇರಬೇಕು ಅಂತ ಹೇಳಿ ಅದು ಕೂಡ ಆರ್ಗ್ಯೂ ಮಾಡ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಇಲ್ಲಿ ಇಶ್ಯೂ ಆಗ್ತಿದೆ. ಮತ್ತು ಇಲ್ಲಿ ಈ ಒಂದು ಡಿಮಾರ್ಕೇಷನು ಲಿಂಗ್ವಿಸ್ಟಿಕ್ ಲೈನ್ಸಲ್ಲಿ ಮಾಡಿದ್ದು. ಸೊ ಹಾಗಾಗಿ ಮಹಾಜನ್ ಕಮಿಷನ್ ರಿಪೋರ್ಟ್ ಪ್ರಕಾರ ಇಲ್ಲಿರೋಂಥ ಪೀಪಲ್ಸು ಯಾರ್ಯಾರು ಮರಾಠಿ ಮಾತಾಡ್ತಾರಲ್ವ, ಆ ಏರಿಯಾಸ್ ಎಲ್ಲನೂ ಮಹಾರಾಷ್ಟ್ರಕ್ಕೆ ಸೇರಬೇಕಂತ ಹೇಳಿ ಅವರು ಕ್ಲೈಮ್ ಮಾಡ್ತಿದ್ದಾರೆ. ಕರ್ನಾಟಕ ಏನಂತ ಹೇಳ್ತಿದೆ ಅಂದರೆ, ಕೊಲ್ಲಾಪುರ ಇರ್ಬೋದು, ಶೋಲ್ಪುರ್ ಇರ್ಬೋದು, ಸಾಂಗ್ಲಿ ಡಿಸ್ಟ್ರಿಕ್ಟ್ ಇರ್ಬೋದು. ಸೊ ಇದು ಮಹಾರಾಷ್ಟ್ರದಲ್ಲಿದೆಯಲ್ಲ, ಅದು ಕರ್ನಾಟಕಕ್ಕೆ ಸೇರಬೇಕಂತ ಹೇಳಿ ಕೇಳ್ತಿದೆ. ಸೊ ಕರ್ನಾಟಕ ಏನು ಮಾಡ್ತಿದೆ, ವಿಂಟರ್ ಸೆಷನನ್ನು ಬೆಳಗಾವಿನಲ್ಲಿ ಹೆಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ 2006ಇಂದ. ಸೊ ಇದರಿಂದ ಏನಾಗ್ತಿದೆ, ಅಲ್ಲೊಂದು ಸೆಕ್ರೆಟ್ರಿಯೇಟ್ ಬಿಲ್ಡ್ ಮಾಡ್ತಿದ್ದಾರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ, ಅಂದರೆ ವಿಧಾನಸೌಧ ಥರ. ಸೊ ಇದರಿಂದ ಏನಾಗ್ತಿದೆ, ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 1960ನಲ್ಲಿ ಏನಾಯಿತು, ಒಂದು 4 ಮೆಂಬರ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಏನಕ್ಕೋಸ್ಕರ, ಬೋತ್ ಸ್ಟೇಟ್ಸಿಂದ ಇದಕ್ಕೆ ಮೆಂಬರ್ಸನ್ನು ತೊಗೊಂಡು ಬಂದಿದ್ರು. ಸೊ ಇವರು ಕೆಲವೊಂದು ಕಾನ್ಸಿಕ್ಯೂಟಿವ್ ರಿಪೋರ್ಟನ್ನು ಅವರ ಸ್ಟೇಟ್ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಆಮೇಲೆ ತುಂಬ ಡಿಕೇಡ್ಸ್ ಆದಮೇಲೆ ಚೀಫ್ ಮಿನಿಸ್ಟರ್ ಆಫ್ ಬೋತ್ ದ ಸ್ಟೇಟ್ಸು ಇದಕ್ಕೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂತ ಮೀಟಿಂಗ್ಸ್ನನ್ನು ಕೂಡ ಮಾಡಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ಯೂಸ್ಫುಲ್ ಔಟ್ಪುಟ್ಟು ಇನ್ನೂ ಬಂದಿಲ್ಲ. ಈ ಒಂದು ಕಾನ್ಫ್ಲಿಕ್ಟು ಮತ್ತೆ ರಿನ್ಯೂ ಆಗ್ತಾನೇ ಇದೆ. ಸೊ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗ್ಡೆ ಬಂದಾದಮೇಲೆ 1986ಅಲ್ಲಿ ಮತ್ತೆ ಇದು ರಿನ್ಯೂ ಆಯಿತು. ಬಿಕಾಸ್ ಕನ್ನಡ ಲ್ಯಾಂಗ್ವೇಜನ್ನು ಇವರು ಮ್ಯಾಂಡೇಟರಿ ಮಾಡಿದ್ರು. ಏನಕ್ಕೋಸ್ಕರ ಅಂದರೆ, ಸ್ಟೇಟ್ ಗೌರ್ಮೆಂಟ್ಸ್
ಸರ್ವೀಸಸ್ಗೆ ಜಾಯ್ನ್ ಆಗಬೇಕು ಅಂದರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ಮ್ಯಾಂಡೇಟರಿಯಾಗಿ ತೊಗೊಳ್ಳೇಬೇಕಂತ. ಹಾಗಾಗಿ ಇದು ಮತ್ತೆ ಇನ್ನೊಂದ್ಸಲಿ ಇಶ್ಯೂನ ಕ್ರಿಯೇಟ್ ಮಾಡಿತು. ಮತ್ತು ಪ್ರೈಮರಿ ಎಜುಕೇಷನಲ್ಲಿ ಕೂಡ ಕನ್ನಡ ಲ್ಯಾಂಗ್ವೇಜನ್ನು ಕಂಪಲ್ಸರಿ ಮಾಡಿದ್ದು ಕೂಡ ಇನ್ನೊಂದು ಇದಕ್ಕೆ ಬೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಈ ಒಂದು ಇಶ್ಯೂ ಜಾಸ್ತಿ ಆಗೋದಕ್ಕೆ. ಮತ್ತು ಕೆಲವೊಂದು ಕ್ಯಾಂಡಿಡೇಟ್ 1957 ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ 1 or more ಸೀಟ್ಸನ್ನ ವಿನ್ ಆಗ್ತಾನೆ ಇದ್ರು. ಬಟ್ ಆದರೆ ಏನಾಯಿತು, 2018 ಎಲೆಕ್ಷನ್ಸಲ್ಲಿ ಎಲ್ಲರೂ ಡಿಫೀಟ್ ಆದರು. ಸೊ ಇನ್ನೊಂದಲ್ಲೇ ಎಲೆಕ್ಷನಲ್ಲಿ ಏನಾಯಿತು, 2023ನಲ್ಲಿ ಅವರು ಮತ್ತೆ ಪೊಲಿಟಿಕಲ್ ಫಾರ್ಚೂನ್ಸ್ನ ತೊಗೊಳ್ಬೇಕಂತ ಹೇಳಿ ಡಿಸಿಷನನ್ನು ತೊಗೊಂಡಿದ್ದಾರೆ. ಈ ಒಂದು ಡಿಸ್ಪ್ಯೂಟು ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ಕಲ್ಚರಲಿ ಕೂಡ ಇದು ತುಂಬ ಎಫೆಕ್ಟಿವ್ ಆಗಿದೆ. ಸೊ ಹಾಗಾಗಿ ಇದನ್ನು ಸಾರ್ಟ್ಔಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ದಾರೆ. 73rd ಅಖಿಲ ಭಾರತೀಯ ಮರಾಠಿ ಸಾಹಿತ್ಯ ಸಮ್ಮೇಳನ ಆ್ಯಂಡ್ 70th ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನನ ಬೆಳಗಾವಿನಲ್ಲಿ ಹೆಲ್ಡ್ ಮಾಡಿದ್ದಾರೆ. ಯಾವಾಗ 2000 ಮತ್ತು 2003ನಲ್ಲಿ. ಸೊ ಎರಡೂ ಇವೆಂಟ್ಸು ಕೂಡ ಈ ಒಂದು ಮ್ಯೂಟೆಡ್ ಇಶ್ಯೂನ ಮತ್ತೆ ರೀಓಪನ್ ಮಾಡುತ್ತೆ. ಆಮೇಲೆ YD ಪಾತ್ಕೆ ಇವರು ಪ್ರೆಸಿಡೆಂಟ್ ಆಫ್ 73rd ABMSS ಇವರು ಕೂಡ ಅನ್ಫಿನಿಶ್ ಅಜೆಂಡಾ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಮತ್ತು ಮಹಾರಾಷ್ಟ್ರಗೂ ಕೂಡ ಮತ್ತು ಕನ್ನಡ ರೈಟರ್ ಇಬ್ಬರು ಜರ್ನಲಿಸ್ಟ್ರು ಕೂಡ ಇದ್ರ ಬಗ್ಗೆ ತುಂಬ ರೈಟಿಂಗ್ಸನ್ನು ಕೂಡ ಬರೆದಿದ್ದಾರೆ. 70th ಕನ್ನಡ ಲಿಟ್ರರಿ ಮೀಟ್ ಸೆಡ್ ಓನ್ ವಿಲ್ ರಿಮೈನ್ ಪಾರ್ಟ್ ಆಫ್ ಕರ್ನಾಟಕ. ಸೊ ಅಂದರೆ ಎರಡೂ ಸ್ಟೇಟ್ ಅವರು ಕೂಡ ಬೆಳಗಾವಿನ ಕ್ಲೈಮ್ ಮಾಡ್ತಿದ್ದಾರೆ, ನಮಗೆ ಸೇರಬೇಕು ಅಂತ. ಬಟ್ ಇಟ್ಸ್ ಸ್ಟಿಲ್ ಅನ್ರಿಸಾಲ್ವ್ಡ್ ಇಶ್ಯೂ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್. ನೆಕ್ಸ್ಟು ಆರ್ಟಿಕಲಿಗೆ ಹೋಗೋದಾದರೆ ಎಲೆಕ್ಟ್ರಲ್ ಬಾಂಡ್. ಏನಿದು ಎಲೆಕ್ಟ್ರಲ್ ಬಾಂಡ್ ಅಂದರೆ 2017ನಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಎಲೆಕ್ಟ್ರಲ್ ಬಾಂಡ್ ಅಂದರೆ ಇಂಟ್ರೆಸ್ಟ್ ಫ್ರೀ ಬ್ಯೂರರ್ ಇನ್ಸ್ಟ್ರೂಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಮನಿನ ಡೊನೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿರ್ತಾರೆ, ಎಸ್ಪೆಷಲಿ ಪೊಲಿಟಿಕಲ್ ಪಾರ್ಟೀಸ್ಗೆ. ಡಿನಾಮಿನೇಷನ್ ಅಂದರೆ 1000 ಮತ್ತು 10,000 ರೂಪೀಸ್ ಇರುತ್ತೆ, ಇಲ್ಲ 1 lakh, 10 lakh, 1 crore ಈ ರೀತಿ ಡಿನಾಮಿನೇಷನಲ್ಲಿ ಇರುತ್ತೆ. ಎಲ್ಲಿ ಬೈ ಮಾಡಬೇಕು ಅಂದರೆ SBI ಮಾತ್ರ ಬೈ ಮಾಡಬೇಕು. ಹೂ ಕ್ಯಾನ್ ಬೈ ಅಂದರೆ ಕಂಪನೀಸ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರಬೇಕು ಅಥವಾ ಸಿಟಿಜನ್ಸ್ ಆಫ್ ಇಂಡಿಯಾ. ಸೊ ಇವ್ರು ಮಾತ್ರ ಇದನ್ನು ಬೈ ಮಾಡ್ಬೋದು. ಯಾರು ಗಿಫ್ಟನ್ನು ರಿಸೀವ್ ಮಾಡ್ಬೋದು ಅಥವಾ ಡೊನೇಷನನ್ನು ಅಂದರೆ ಪೊಲಿಟಿಕಲ್ ಪಾರ್ಟೀಸ್. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರಲ್ಲ ಆ ಪೊಲಿಟಿಕಲ್ ಪಾರ್ಟೀಸ್ ಮಾತ್ರ ಇದನ್ನು ತಗೊಳ್ಬೋದು. ಮತ್ತು ನಾಟ್ ಲೆಸ್ ದ್ಯಾನ್ 1% ವೋಟೆಡ್ ಪೋಲ್ಡ್ ಇನ್ ಲಾಸ್ಟ್ ಲೋಕಸಭಾ ಆರ್ ವಿಧಾನಸಭಾ ಎಲೆಕ್ಷನ್. ಸೊ ಯಾರ್ಯಾರು 1% ಅಟ್ಲೀಸ್ಟ್ 1% ವೋಟ್ಸನ್ನು ತೊಗೊಂಡಿರ್ತಾರಲ್ಲ ಅಂಥ ಪೊಲಿಟಿಕಲ್ ಪಾರ್ಟೀಸಿಗೆ ಮಾತ್ರ ಎಲೆಕ್ಟ್ರಲ್ ಬಾಂಡ್ಸನ್ನು ನಾವು ಡೊನೇಟ್ ಮಾಡ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. ಸೊ ಇದು ಒಂದು 3 ಟೈರ್ ಕ್ವಾಸಿ ಜುಡಿಷಿಯಲ್ ಮೆಕ್ಯಾನಿಸಮ್ ಅಂತಲೇ ಹೇಳ್ಬೋದು. ಕನ್ಸ್ಯೂಮರ್ ಡಿಸ್ಪ್ಯೂಟ್ಸನ್ನು ರಿಡ್ರೆಸ್ ಮಾಡೋದಕ್ಕೋಸ್ಕರ ತಂದಿರುವಂಥದ್ದು. ಯಾರು ಡಿಸ್ಟ್ರಿಕ್ಟ್ ಕಮಿಷನು, ಸ್ಟೇಟ್ ಕಮಿಷನ್ ಮತ್ತು ನ್ಯಾಷನಲ್ ಕಮಿಷನ್ ಅಂತ 3 ಲೆವೆಲಲ್ಲಿ ಇದಿರುತ್ತೆ. ಸೊ ಈ ಒಂದು ಹಿಯರಿಂಗ್ ಲಿಮಿಟ್ ಏನಿತ್ತಲ್ಲ ಅದನ್ನು 2021ನಲ್ಲಿ ಚೇಂಜ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಕಮಿಷನನ್ನು 1 crore ಇದ್ದಿದ್ದನ್ನು 50 lakhಗೆ ರೆಡ್ಯೂಸ್ ಮಾಡಿದ್ದಾರೆ. ಸ್ಟೇಟ್ ಕಮಿಷನಲ್ಲಿ 1 to 10 crore ಇದ್ದಿದ್ದನ್ನು 50 to 2 crore ರೆಡ್ಯೂಸ್ ಮಾಡಿದ್ದಾರೆ. ನ್ಯಾಷನಲ್ ಕಮಿಷನಲ್ಲಿ ಮೋರ್ ದ್ಯಾನ್ 10 crore ಇತ್ತು, ಇವಾಗ ಅದನ್ನು ಮೋರ್ ದ್ಯಾನ್ 2 crore ಕೇಸಸನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಏನು ಕಾರಣ ಅಂತ ಅಂದರೆ ಪ್ರೀವಿಯಸ್ಲಿ ಲಿಮಿಟ್ಸು ತುಂಬ ಜಾಸ್ತಿ ಇತ್ತು. ಸೊ ಇದರಿಂದ ಏನಾಗ್ತಿತ್ತು, ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಕಮಿಷನಲ್ಲಿ ಏನಾಗ್ತಿತ್ತು, ತುಂಬ ಬರ್ಡನ್ ಆಗ್ತಿತ್ತು. ಸೊ ಇದರಿಂದ ಕೇಸ್ ಪೆಂಡೆನ್ಸಿ ಜಾಸ್ತಿ ಆಗ್ತಿತ್ತು. ಇದು ಕೇಸ್ ಪೆಂಡೆನ್ಸಿನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಲಿಮಿಟನ್ನು ರೆಡ್ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.